ನೇಹಾ ಸಾವನ್ನಪ್ಪಿ 5 ದಿನಗಳಾಗಿದೆ. ಕುಟುಂಬಸ್ಥರು ಹಾಲು ತುಪ್ಪ ಸಂಪ್ರದಾಯ ನೆರವೇರಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಇದರ ನಡುವೆನೇ ಏನಂದ್ರೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಆ ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಏನು ಫಯಾಜ್ ಜೊತೆಗೆ ಇನ್ನು ಇರೋ ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಈಗ ತನಿಖೆ ಬಗ್ಗೆ ತಮಗೆ ಅನುಮಾನ ಇದೆ ಹೆಂಗೆ? ಪೊಲೀಸರು ಕಳೆದ 5ನೇ ದಿವಸ ಇವತ್ತು 4 ದಿವಸ ಆದರೂ ಕೂಡ ಒಬ್ಬನೇ ಆರೋಪಿ ಬಂಧಿಸಿದ್ದಾರೆ. ಅದರ ನಂತರ ಬಹಳಷ್ಟು ಅದರಾಗ ಏನು ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರ ಬಗ್ಗೆ ಮಾಹಿತಿನೂ ಕಲೆ ಹಾಕಿದ್ದಾರೆ. ಅವ್ರಿಗೂ ಗೊತ್ತಿದೆ ಮತ್ತು ನಾನು ಕೂಡ ಮಾಧ್ಯಮ ಮುಖಾಂತರ ಅವರಿಗೆ ತಿಳಿಸಿದ್ದೀನಿ. ಇನ್ನೂ ತನಕ ಯಾವುದೂ ಕೂಡ ತನಿಖೆ ಅವ್ರನ್ನ ಅರೆಸ್ಟ್ ಮಾಡೋದಾಗಲಿ ಮತ್ತೊಂದು ಪೊಲೀಸ್ ಇಲಾಖೆಯಿಂದ ಅವ್ರು ನಡೀತಾ ಇಲ್ಲ ಅಂತ ನನಗೆ ಸಂಶಯ ಬರ್ತಾ ಇದೆ. ಅದಕ್ಕೆ ಬೇಗನೆ ಅವರು ಇತ್ಯರ್ಥ ಮಾಡಬೇಕು. ಇಲ್ಲ ರಾಜ್ಯ ಸರ್ಕಾರ ಇಮಿಡಿಯೇಟ್ಲಿ ಅದನ್ನು ಸಿಒಡಿ ತನಿಖೆಗೆ ಕೊಡಬೇಕು. ಇಲ್ಲಾಂದ್ರೆ ನಾನು ಕೇಂದ್ರ ಮಂತ್ರಿಗಳು ಮತ್ತು ಕೇಂದ್ರ ನಾಯಕರು ಬಂದಿದ್ದರು, ಅವರಿಗೆ ನಾನು ಸಿಬಿಐ ಒತ್ತಾಯ ಕೂಡ ಅವ್ರಿಗೂ ಕೂಡ ಮಾಡಿದ್ದೇನೆ. ಅಂದರೆ ಸಿಬಿಐ ತನಿಖೆ ಮಾಡ್ಬೇಕಂತಾರ ಈ ಪ್ರಕರಣ ಹೈ ಪ್ರೊಫೈಲ್ ಇರೋದ್ರಿಂದ ಇವತ್ತು ನನ್ನ ಮಗಳಂತೂ ಹತ್ಯೆ ಆಗಿದೆ. ಇದೇ ರೀತಿ ಇವತ್ತಿನ ಮತ್ತೊಂದು ಮಗಳನ್ನ ಹತ್ಯೆ ಆಗಬಾರ್ದಂತ ನನ್ನ ಬೇಡಿಕೆ ಇದೆ. ಅದಕ್ಕೆ ಇದೇ ರೀತಿ ಅಗದಿ ಸ್ಲೋ ಆಗಿ ಪ್ರೊಸೆಸ್ ನಡೆದರೆ ಮತ್ತೊಬ್ಬರು ವಿಕೃತ ಮನೋಭಾವದವರು ಹುಡ್ತಾರ ಅಂತೇಳಿ ನನಗೆ ಸಂಶಯ ಇದೆ. ಅದಕ್ಕೆ ನಾನು ಸಿಬಿಐ ಒತ್ತಾಯ ಮಾಡತ್ತೀನಿ. ಇದರಿಂದ ಯಾರ್ಯಾರು ಇದಾರಂತ ಅಂದ್ರೆ ಮುಖ್ಯವಾಗಿ ಕುಟುಂಬಸ್ಥರು ಮತ್ತೆ ಯಾರಿದಾರಂತ? ಇಲ್ಲ, ಅದರ ಕುಟುಂಬಸ್ಥರಂತೂ ನೇರವಾಗಿ ಅದಕ್ಕೆ ಇನ್ವಾಲ್ವ್ಮೆಂಟ್ ಇದೆ. ಮಾಧ್ಯಮಕ್ಕೆ ತಾವ ಬಂದು ಹೇಳ್ಯಾರ. ಅವರೆಲ್ಲರೂ ಕುಡ್ಕೊಂಡು ಈಕಿನ ಡೈವರ್ಟ್ ಮಾಡಕ್ಕೆ ನೋಡ್ಯಾರ. ಆಕೆ ಸ್ಪಂದಿಸಲಾರ್ದಕ್ಕೆ ಅವ್ರ ಮಗನ ಮನಸ್ಥಿತಿನೂ ಗೊತ್ತಿತ್ತು. ಅವ್ರ ರಕ್ಷಣೆ ಮಾಡ್ಬೋದಾಗಿತ್ತು. ನಮ್ಮ ಕಾಲೇಜ್ ಇನ್ಸ್ಟಿಟ್ಯೂಟ್ದವ್ರಿಗೆ ಹೇಳಿ ಮತ್ತು ನಮಗೆ ಮಾಹಿತಿ ಕೊಟ್ಟ ಅಥವಾ ಪೊಲೀಸ್ ಇಲಾಖೆದವ್ರಿಗೆ ಅವನು ಸ್ವಲ್ಪ ಕ್ರ್ಯಾಕ್ ಆಗ್ಯಾನ ಅಥವಾ ಮತ್ತೊಂದಾಗ್ಯಾನ ಮಾನಸಿಕ ಆಗ್ಯಾನ, ನೀವು ಅದನ್ನು ಇಮಿಡಿಯೇಟ್ಲಿ ಹೇಳ್ಕೊಂಡು ಬಚಾವ್ ಮಾಡಬಹುದಾಗಿತ್ತು. ಈಗ ಅವ ಹತ್ಯೆ ಮಾಡಿ ನಂತರ ಅವನ್ನ ಸಮರ್ಥನೆ ಮಾಡಿಕೊಂಡು ಪೋಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅವಕ್ಕೆಲ್ಲದಕ್ಕೂ ಅವ್ರ ತಂದೆ, ಅವ್ರ ತಾಯಿ, ಅವ್ರ ಸಿಸ್ಟರು ಆಕಿನ ಪ್ರಮುಖ ಇದು ಮಾಡಿದ್ದಾರೆ, ಇನ್ನು ಪ್ರಚೋದನೆ ಮಾಡಿದ್ದಾರೆ, ಪ್ರವೋಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನು 3 ಹೆಸರು ಕೊಟ್ಟಿದ್ದೇನೆ. ಅವ್ರನ್ನ ಇನ್ನೂ ತನಕ ಬಂಧಿಸಿಲ್ಲ. ಈಗ ನಿಯಾಜ್ ಹೋಟೆಲ್ ಏನು ಇದಕ್ಕೆ ಪಿ ವಿ ರೋಡ್ನಲ್ಲಿದೆ, ನಿಯಾಜ್ ಹೋಟೆಲ್, ಅವನ ಹೆಸರು ಅರ್ಫಾತ್ ಖಾನ್ ಅಂತೇಳಿ ಅವನ ಹೆಸರು ಕೊಟ್ಟಿದ್ದೀನಿ. ಇನ್ನೊಬ್ಬ ವಿಜು ಅಂತೇಳಿದಾನ, ಇನ್ನೊಬ್ಬ ಮುನ್ನೋಳಿಯಿಂದ ಅವರು ಚಿಕ್ಕದೊಡ್ಡಪ್ಪನ ಮಗ ಅಂತೆ ಸೋಯಬ್ ಮಲ್ದಾರ್ ಅಂತೇಳಿ, ಮತ್ತು ಅವ್ರ ತಂದೆ ಅದಾನ, ಅವ್ರ ತಾಯಿ ಅದಾಳ, ಅವ್ರ ಸಿಸ್ಟರ್ ಪೋಸ್ಟ್ ಮಾಡತ್ತಾರ ಎಲ್ಲ ರೀತಿಯಿಂದ. ಅಂದರೆ ಷಡ್ಯಂತರದಿಂದ ಆಗ್ತಾ ಇದೆ. ಇದ್ರ ಜೊತೆಗೆ ಆಕಿನ ಚಲನ ವಲನ ಕೂಡ ಅದನ್ನ ಅಬ್ಸರ್ವೇಷನ್ಗೂ ಕೂಡ ಸಾಕಷ್ಟು ಮಂದಿ ಸಹಾಯ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಕ್ಯಾಂಪಸ್ನಾಗ ಬಂದು ಅದನ್ನು ಮರ್ಡರ್ ಮಾಡುವಂಥ ವ್ಯಕ್ತಿ ಅಲ್ಲ. ಅದನ್ನು ಮುಂಜಾನೆಯಿಂದ ಕಾದು 4-5 ದಿವಸದಿಂದ ರಿಹರ್ಸಲ್ ಮಾಡಿ ಇದಕ್ಕೆ ಬಹಳಷ್ಟು ಮಂದಿ ಕೈ ಮಾಡಿದೆ. ಅದಕ್ಕೆ ಈ ಒಂದು ಓಲ್ಡ್ ಸ್ಟೂಡೆಂಟ್ಸು ಕೂಡ ಅವ್ರ ಬ್ಯಾಚ್ಮೆಂಟ್ಸು ಈಗೇನು MC ಆಗಿ ಓದಾತಾರ, ಆಕಿನ ಕ್ಲಾಸ್ನಾಗ ಇದ್ದವರು ಕೂಡ ಮಾಹಿತಿ ಕೊಟ್ಟಾರ. ಅವ್ರನ್ನೂ ತೊಗೊಂಡ್ಬೇಕು. ಆ ವಿದ್ಯಾರ್ಥಿಗೆ ಈ ರೀತಿ ಸಪೋರ್ಟ್ ಹೊರಗಿನವ್ರಿಗೆ ಮಾಡಬಾರ್ದಲ್ಲ. ಡೈವರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಂದ್ರೆ ಯಾವ ರೀತಿ ಅಂದ್ರೆ ಡೈವರ್ಟ್ ಅಂದ್ರೆ ಏನು ಮತಾಂತರ ಮಾಡ್ಲಿಕ್ಕೆ ಏನಾರು ಟ್ರೈ ಮಾಡಿದ್ರ ಅಥವಾ ಯಾವ ರೀತಿ? ಅದೇ ಸಿಂಟಮ್ಸ್ ಕಾಣ್ತಾ ಇದೆ ಇದು. ಯಾಕಂದ್ರೆ ಆಕೆ ದೈವ ಭಕ್ತಳು, ಆಕೆ ಶರಣ ಪದ್ಧತಿಗಳು, ವೀರಶೈಲಿಂಗಾಯತ ಹೆಣ್ಮಗಳು ಶರಣ ಪದ್ಧತಿ. ಆಕೆ ಆ ಕಾರಣಕ್ಕೂ ಮತಾಂತರ ಆಗೋಕ್ಕಂಥ ಸಂದರ್ಭ ಆಕೆ ಒಳಗಾಗಿಲ್ಲ. ಆಕೆ ಫೋರ್ಸ್ ಮಾಡ್ಯಾರ. ಆಕೆ ಇಸ್ಲಾಂ ಅದನ್ನೆಲ್ಲ ಫೋರ್ಸ್ ಮಾಡ್ಯಾರ. ಮಾಡಿದಾಗ ಮತ್ತು ಒಪ್ಪಲಾರ್ದಕ್ಕೆ ಹತ್ಯೆ ಮಾಡ್ಯಾನ. ಅದನ್ನ ಬಿಟ್ಟರೆ ಬೇರೆ ಒಪ್ಪನ ಈಗ ಅವ್ರ ತಾಯಿ ಹೇಳ್ತಾಳ, ಅವ್ರದ್ದು ಬ್ಯಾಚ್ಮೆಂಟ್ಸು, ಅವ್ರ ಕ್ಲಾಸ್ಮೇಟ್ಸು ಅವ್ರ ಫ್ರೆಂಡ್ಶಿಪ್ ಇತ್ತು ಅಂತ ಹೇಳ್ತಾರೆ. ಫ್ರೆಂಡ್ಶಿಪ್ ಆಗಿ ಉಳಿಬೇಕಲ್ಲ. ಅದನ್ನು ಬಿಟ್ಟು ಪ್ರಪೋಸ್ ಮಾಡೋದು ಹೆಂಗೆ ಬಂತು? ಪ್ರಪೋಸ್ ಎಲ್ಲೇ ಬರ್ತೈತಿ? ಯಾರು ಸೇಮ್ ಕಾಸ್ಟ್ನವ್ರ ಪ್ರಪೋಸ್ ಮಾಡೋಕ್ಕೆ? ಏನು ಸಮಾಜದವ್ರ? ಏನೂ ಇಲ್ಲ. ಏನೂ ಇಲ್ಲಾರ್ದೆ ಮಾಡ್ಯಾರಂದ್ರೆ ಅವರು ಪ್ರಚೋದನೆ ಮಾಡ್ಯಾರ. ಈ PM ರಿಪೋರ್ಟ್ ಪ್ರಕಾರ ಏನಂದ್ರೆ 13 ಕಡೆ ಚುಚ್ಚಿದಂತ ಒಂದು ಇದು ಇದೆ, ವರದಿ ಬಂದಿದೆ. ನೋಡಿ ಎಷ್ಟು ವಿಕೃತ ಮನೋಭಾವನೆ ಇರಬೇಕು. 30 ಸೆಕೆಂಡ್ನಾಗ 13 ಬಾರಿ ಹಾಕ್ತಾನಂದ್ರೆ ಅವ್ನದು ಎಷ್ಟೊಂದು ವಿಕೃತ ಮನಸ್ಸಿರಬೇಕು. ಅವನಿಗೆ ಎಲ್ಲ ಸಪ್ಲೈ ಮಾಡಿದ್ದಾರೆ. ಅವನಿಗೆ ವೆಪನ್ ಸಪ್ಲೈ ಮಾಡಿದ್ದಾರೆ, ಅವ್ನಿಗೆ ಗಾಡಿ ಕೊಟ್ಟಿದ್ದಾರೆ, ಅವನಿಗೆ ಇಲ್ಲಿ ಇರಾಕ್ ವಾಸ್ತವ್ಯ ಕೊಟ್ಟಿದ್ದಾರೆ, ಮತ್ತು ಅವನಿಗೆ ಆ ರೀತಿ ತಯಾರಾಗಿ ಹೋಗ್ಬೇಕು, ಎಲ್ಲಿ ಹೊಡಿಬೇಕು, ಎಷ್ಟು ಬರಿ ಹೊಡಿಬೇಕು, ಏನು ಹೊಡೆದ್ರೆ ಹೆಂಗೆ ಆಕೈತಿ, ಹೆಂಗೆ ಓಡಿ ಹೋಗ್ಬೇಕು ಎಲ್ಲ ಕೂಡ ಕಲಿಸ್ಕೊಟ್ರು. ಮತ್ತು ಇವನ್ನೆಲ್ಲ ನೋಡಿದಾಗ ಮತ್ತು ಇದಕ್ಕೆ ಯಾರಾದರೂ ಪ್ರಚೋದನೆ ಇರಬೇಕಲ್ಲ. ಮತ್ತು ಅವ್ರನ್ನೆಲ್ಲ ತನಿಖೆ CDR ಹಾಕಿದ್ರೆ ಗೊತ್ತಾಗ್ಬಿಡ್ತೈತೆ ಮೊಬೈಲ್ದಾಗ.
ದೇಶ ನೋಡಿರಿ ಬಾಂಬ್ ಬ್ಲಾಸ್ಟ್ದವ್ರು ಯಾವ ದೇಶಕ್ಕೆ ಯಾವ ರಾಜ್ಯಕ್ಕೆ ಹೋದ್ರೂ ಬಿಟ್ಟಿಲ್ಲ. ಮತ್ತು ಯಾರ್ಯಾರು ಏನೇನು ಮಾಡ್ಯಾರ ಫ್ಯಾಕ್ಷನ್ ಆಫ್ ಸೆಕೆಂಡ್ನಾಗ ಹಿಡ್ಕೊಂಡು ಬಂದಾರೆ. ಈ ಪ್ರಕರಣದಲ್ಲಿ ಯಾಕೆ ಡಿಲೇ ಮಾಡತ್ತಾರ? ರಾಜ್ಯ ವ್ಯಾಪ್ತಿ ದೇಶವ್ಯಾಪ್ತಿ ಹೋರಾಟ ನಡೀತಾ ಇದೆ. ಎಲ್ಲರಿಗೂ ಭಯಭೀತರಾಗಿದ್ದಾರೆ. ಎಲ್ಲ ತಾಯಂದಿರು, ಎಲ್ಲ ಸ್ಟೂಡೆಂಟ್ಗಳು, ಎಲ್ಲ ವಿದ್ಯಾರ್ಥಿ ಇನ್ಸ್ಟಿಟ್ಯೂಟ್ಗಳು, ಎಜುಕೇಷನ್ ಹಬ್ಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರೂ ಭಯಭೀತರ, ಜಾತ್ಯತೀತ ಪಕ್ಷಾತೀತವಾಗಿ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ನ್ಯಾಯ ಸಿಗಬೇಕು, ಆಕಿನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಒಂದು ಒಳ್ಳೆ ಕಾಯ್ದೆಗೆ ಆಗಬೇಕು, ಒಂದು ಇದಕ್ಕೇನಾದರೂ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗ್ಬೇಕಂತ ಬೇಡಿಕೆ ಇಡತ್ತಾರೆ. ಯಾಕೆ ನಮ್ಮ ರಾಜ್ಯ ಸರ್ಕಾರ ಡಿಲೇ ಮಾಡ್ತಾ ಇದೆ ನನಗೆ ಅರ್ಥ ಆಗಬಹುದು. ಇದನ್ನೊಂದು ಸ್ಪೆಷಲ್ ಕೇಸಾಗಿ ಮಾಡಬೇಕು. ಇಲ್ಲಿ ವೈಫಲ್ಯ ಆದರೆ ಇಲ್ಲಿ ಆಯುಕ್ತರನ್ನು ಎತ್ತಂಗಡಿ ಮಾಡಿ ಅದನ್ನು ಸ್ಪೆಷಲ್ ಆಫೀಸರ್ನ ಹಾಕಬೇಕಲ್ಲ, ಅವ್ನು ಮಾಡಿ ಇಮಿಡಿಯೇಟ್ಲಿ ಅದನ್ನು ತಾವು ತನಿಖೆ ತೊಗೊಂಡು ಅವ್ರು ಅರೆಸ್ಟ್ ಮಾಡಿಸ್ಬೇಕು. ಏನೂ ಮಾಡೋಕ್ತಾ ಇಲ್ಲ, ಬರೀ ಅರೆಸ್ಟ್ ಮಾಡಿದ್ರು ಮುಗೀತು. ಅದು ಕಾಲೇಜ್ ಹುಡುಗರು ಹಿಡಿದು ಕೊಟ್ಟರು, ಮತ್ತು ಕ್ರೈಮ್ದವ್ರು ಬಂದು ಹಿಡ್ಕೊಂಡು ಹೋಗ್ಬಿಟ್ರು, ಮುಗೀತು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನೂ ಇಲ್ಲ, ಡೆವಲಪ್ಮೆಂಟ್ ಇಲ್ಲ. ಮೊನ್ನೆ ತಾನೇ ACP ನಾಯಕ್ ಸಾಹೇಬರು ಬಂದಿದ್ದರು, ಮತ್ತು ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬಂದು ನಮ್ಮ ಎದುರಿಗಿನ ಕಮಿಷನರ್ ಕರೆಸಿ ಚಿಮಾರಿ ಹಾಕಿದರು. ಆಯ್ತು ಮೇಡಮ್, ಐ ವಿಲ್ ಟೇಕ್ ಕೇರ್ ಮೇಡಮ್, ಡೆಫಿನೆಟ್ಲಿ ಐ ವಿಲ್ ಗಿವ್ ಜಸ್ಟಿಸ್ ಅಂತ ಹೇಳಿದರು. ಅಷ್ಟೇ ಹೇಳಿದರು. ಅವರು ಹೇಳಿದರು, ಅವರೆಲ್ಲ ಸ್ಟ್ರಿಕ್ ಮಾಡಿದರು. ಅವ್ರು ಮುಂದೆ ಹೋದರು. ಅವ್ರ ಹಿಂದೆ ನನ್ನ ಕಡೆ ಬಂದು ನಾವು ನಿಮ್ಮ ಜೊತೆಗಿದೆ, ನಾವು ನಿಮ್ಮ ಜೊತೆಗಿದೆ ಎರಡು ಬಿಟ್ಟರೆ ಬೇರೆ ಮಾತೇ ಇಲ್ಲ. ಈ ಕೇಸ್ ಬಗ್ಗೆ ಏನು ಆಗೈತಿ, ಒಳಗೆ ಬರ್ರಿ ಮಾತಾಡೋನು, ಅದ್ರ ಬಗ್ಗೆ ಏನಾರು ಮಾಹಿತಿ ಕೊಡಬೇಕಲ್ಲ. ಆಯುಕ್ತರು ಇಷ್ಟು ಬೇಫಾಮಾಗಿ ಒಬ್ಬ ಮಗಳಕ್ಕೆ, ಅವ್ರ ಮಗಳಕ್ಕೆ, ನನ್ನ ಮಗಳ ಹತ್ಯೆ ಆಗೈತಿ, ತಾವು ತನ್ನ ಮಗಳಂತ ತಿಳ್ಕೊಂಡು ಅದನ್ನು ತನಿಖೆ ಮಾಡಿ ಎನ್ಕೌಂಟ್ರ್ ಮಾಡ್ಬೇಕಾಯ್ತು. ನಮಗೆ ಯಾರ ಕಡೆಯಿಂದ ಇಳಿಸ್ಕೊಂಡು ರಾಜ್ಯ ಸರ್ಕಾರ ಹೇಳಿ ಹೋರಾಟ ಮಾಡಿ ಹೋರಾಟಗಾರ ಕಡೆಯಿಂದ ತೊಗೊಂಡು ಮಾಡೋದು ಕೆಲಸ ಅಲ್ಲ. ಒಬ್ಬ IPS ಆಫೀಸರ್ ಆಗಿ ಅಂತ ಅವ್ರ ಕೈಯಾಗ ಬೇಕಾದಂಥ ಐದು ಕೊಟ್ಟಾರ ಸರ್ಕಾರ, ಗೃಹ ಸಚಿವರು ಎಲ್ಲ ಇದೆ, ಗೃಹ ಇಲಾಖೆ ಅವ್ರಿಗೆ ಹೇಳಿ ಮಾಡಿಸ್ಕೋಬೇಕಾ ನಾವು? ಇಂಥ ವಿಕೃತ ಮನೋಭಾವನೆ ಇದ್ದವ್ರು ಒಬ್ಬರಿಗೆ ಹೊಡೆದ್ರೆ ಅಂದರೆ ಮುಂದೆ ಯಾರು ಹುಟ್ಟಂಗಿಲ್ಲ. ನಾನು ಮತ್ತೆ ಅದರ ನ್ಯಾನಂತ ಮಗಳು ಮತ್ತೆಲ್ಲೇ ಹಂತೆ ಆಗೋದಿಲ್ಲ. ಮತ್ತೊಬ್ಬರ ಕೈ ವಿಕೃತ ಮನೋಭಾವನೆ ಇದ್ದವ್ರು ಅವ್ರ ಮನಸ್ಥಿತಿ ಚೇಂಜ್ ಮಾಡ್ಕೋತಾರೆ. ಇದು ಡೇಂಜರ್ ಕಾಯ್ದೆ ಬಂದೈತಿ, ಡೇಂಜರ್ ಆಫೀಸರ್ಸ್ ಆಗ್ಯಾರ, ಇರ್ತಾರ, ಹೇಳಕ್ಕೆ ಬರೋಂಗಿಲ್ಲ. ಅವ್ನಿಗೆ ಪಶ್ಚಾತ್ತಾಪ ಇಲ್ಲ, ಆರಾಮ್ ರಾಜಾರೋಷವಾಗ್ಯದಾನಂತ. ನಾನು ಕೇಳಿದೆ, ಏನು ಅವ್ನು ಹಿನ್ನೆಲೆ ಏನು ಯಾಕೆ ಮಾಡಿದ, ಇದು ಎಷ್ಟು ದಿವಸದಿಂದ ನಡೆದೈತಿ, ಯಾಕೆ ಅವ ಈ ಸ್ಥಿತಿಗೆ ಬಂದ, ನಮ್ಮ ಮಗಳಿಗೆ ಯಾಕೆ ಅವ ಟಾರ್ಗೆಟ್ ಮಾಡಿದ, ಮತ್ತು ಇದು ಷಡ್ಯಂತ್ರ ಏನು ನಡೆದೈತಿ, ಎಷ್ಟು ದಿವಸದಿಂದ ನಡೆದೈತಿ, ಸ್ವಲ್ಪ ತನಿಖೆ ಮಾಡಿದ್ರೆ ಅಂತ ಕೇಳಿದರೆ ಅವ ಏನೂ ಹೇಳ್ತಾ ಇಲ್ಲ. ನಾನು ಪ್ರಪೋಸ್ ಮಾಡಿದೆ, ಯಾಕೆ ರಿಜೆಕ್ಟ್ ಮಾಡಿದ್ಲು, ಅದಕ್ಕೆ ಹೊಡೆದೆ. ಅಂದ್ರೆ ಏನು, ಯಾರು ಬೇಕಾದರೂ ಪ್ರಪೋಸ್ ಮಾಡಿದ್ರೆ ಹೊಡೆದು ಬಿಡೋದೆ. ಇವತ್ತು ಬೇರೆದವ್ರು ದೊಡ್ಡ ಲಕ್ಷಾಂತರ ಸ್ಟೂಡೆಂಟಿಗೆ ಡೈಲಿ ಪ್ರಪೋಸ್ ಮಾಡ್ತಾರೆ, ರಿಜೆಕ್ಟ್ ಆಗ್ತಾರೆ. ಎಲ್ಲರೂ ಕೂಡ ಒಪ್ಕೋಬೇಕಂತಿಲ್ಲ. ಒಪ್ಕೊಳ್ಳಿಲ್ಲ ಅಂದ್ರೆ ಅವ್ರನ್ನ ಹತ್ಯೆ ಮಾಡುವಂಥ ಪ್ರವೃತ್ತಿ ತೊಗೊತಾರೆ, ಕಾನೂನು ಕಾಯಾಗಿ ತೊಗೊತಾರೆ. ಈ ಮನಸ್ಥಿತಿ ಬೆಳೆಸಿದವ್ರು ಯಾರು? ಅವನಿಗೆ ಇವತ್ತು ಫೀಡಿಂಗ್ ಆಗಿಲ್ಲಿದ್ದು ಈ ರೀತಿ ಬೆಳವಣಿಗೆ ಮಾಡು ಅಂತೇಳಿ ಪ್ರಚೋದನೆ ಮಾಡಿದವ್ರು ಹಿಂದಿದ್ದಾರೆ. ಮತ್ತು ಅನೇಕ ರಾಜಕೀಯ ಮುಖಂಡರಿಗೆ ಮಾಹಿತಿ ಇದೆ, ಅದು ಇದರ ಷಡ್ಯಂತ್ರ ಇದೆ ಅಂತ. ಅವರು ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ, ಅವ್ರಿಗೆ ಮಾಹಿತಿ ಇದೆ. ಅದರಿಂದ ಮೋಸ್ಟ್ ಪ್ರಾಬಬ್ಲಿ ಇದು ಬೇರೆ ಒಂದು ವ್ಯವಸ್ಥಿತ ಸಂಚ ಐತಿ, ಅವ್ರನ್ನ ಬಂಧಿಸಬೇಕಂತ ಅವರು ಕೂಡ ಆಗ್ರಹ ಮಾಡತ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.